ಸಹಜವಾಗಿ ಸೋಲು ಗ್ಯಾರಂಟಿ ಅನ್ನೋದು ಈಗಾಗಲೇ ಹಲವು ಸಲ ಪ್ರೂವ್ ಆಗಿದೆ. ಆ ದಿಶೆಯಲ್ಲಿ ಮುಂಬರುವ ದಿನಗಳಲ್ಲೇ ಇನ್ನೇನೋ ಹೋರಾಟ ಮಾಡಿದ್ರು ಜಂಟಿಯಾಗಿ ಇಬ್ಬರು ನಿರ್ಧಾರ ಮಾಡಿ ಮಾತಾಡ್ಕೊಂಡು ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದರಿಂದಾಗಿ ಸಹಜವಾಗಿ ಕಾಂಗ್ರೆಸ್ಗೂ, ಯಾಕಂದ್ರೆ ಕಾಂಗ್ರೆಸ್ ಸಹಿತ ಈಗ ಮುಂದಿನ ಚುನಾವಣೆ ಗೆಲ್ಲೋದ್ರಲ್ಲಿ ಸುಲಭದ ಕೆಲಸ ಇಲ್ಲ. ಅವ್ರಿಗೂ ಗೊತ್ತದ ಎಷ್ಟು ಕಷ್ಟದಪ್ಪ ಗೆಲ್ಲೋದು ಅಂತೀರಿ. ಯಾಕಂದ್ರೆ ಈ ಮುಂಬರುವ ಚುನಾವಣೆಗಳಲ್ಲೇ ಮುಖ್ಯವಾಗಿ ಸಿದ್ದರಾಮಯ್ಯರ ಯಾವ ರೀತಿಯಾಗಿ ಹೆಜ್ಜೆ ಇಡ್ತಾರೆ ಅನ್ನೋದು ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂದ್ರೆ ಏನೋ ಸರಳವಾಗಿ ಬಿಟ್ಟು ಕೊಟ್ಟಿದ್ದಾರೆ ಸೀಟ ಅಂತಂದ್ರೆ, ಮುಖ್ಯಮಂತ್ರಿ ಸೀಟ್ ಬಿಟ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಅಷ್ಟು ಸುಲಭವಾಗಿ ಬಗ್ಗುವಂಥ ವ್ಯಕ್ತಿ ಅಲ್ಲ. ನಿಜವಾಗಿಯೂ ಅವ್ರಿಗೆ ಶಿವಕುಮಾರ್ ಅವ್ರಿಗಿನ ಪರ್ಮನೆಂಟಾಗಿ ಸೇಮ್ ಸೀಟ್ ಬಿಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದು ಹತ್ತಿದ್ರ ಅನ್ನುವಂಥ ಒಂದು ಮಾತಿದ್ರೆ ಅವರು ಈಗ ತೆಗೆದುಕೊಂಡಂಥ ನಿರ್ಧಾರ ನಿಮಗೆ ಗೊತ್ತದ. ಇಲ್ಲ, ನಾನು ರಾಜಕೀಯದಲ್ಲಿ ಉಳಿತೀನಿ ಅನ್ನುವಂಥ ಮಾತು ನೋಡಿದ್ರೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂದಿನ ದಿನದಲ್ಲಿ ನಮಗೂ ಒಂದು ಮತ್ತೆ ಅವಕಾಶ ಬರ್ಬೋದು, ಸಿಗ್ಬೋದು ಅನ್ನೋಂಥ ಒಂದು ವಿಚಾರ, ದೂರದ ಆಸೆನೂ ಇದ್ರೂ ಇರ್ಬೋದು. ಇಲ್ಲಂತ ಅನ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನಿಗೆ ಸಾಹಿತ್ಯನೂ ಆಸೆ ಇರುತ್ತೆ ರೀ. ಇನ್ನೂ ಒಂದು ತಾಯಿ ಸಾಹಿತ್ಯ ಸಹಿತ ನಾವು ಬದುಕಬೇಕು ಅನ್ನೋದು ಛಲ ಇರ್ತದೆ, ಆಸೆ ಇರ್ತದೆ. ಅದ ಒಂದು ವಿಚಿತ್ರ ಮತ್ತು ಸತ್ಯನೂ ಹೋದವು. ಆ ಎಲ್ಲ ದಿಶೆಯಲ್ಲೇ ಸಿದ್ದರಾಮಯ್ಯ ಇಡುತ್ತಿರುವಂಥ ಹೆಜ್ಜೆಗಳು, ಯಾಕಂದರೆ DKC ಅವರೊಬ್ಬರಿಂದ ಮುಂಬರುವ 2022 ಚುನಾವಣೆಯನ್ನು ಗೆಲ್ಲೋದಕ್ಕೆ ಅಸಾಧ್ಯ ಅನ್ನೋದು ಈಗಾಗಲೇ ಕನ್ಫರ್ಮ್ ಆದಂಥ ವಿಷಯ. ಯಾಕಂದರೆ ಸಿದ್ದರಾಮಯ್ಯರಂಥ ಇನ್ನೊಬ್ಬ ಮಾಸ್ ಲೀಡರ್ ಪಾರ್ಟಿಯಲ್ಲಿ ಇಲ್ಲ, ಅಷ್ಟೇ ಸತ್ಯ ಅದು. ಇನ್ನು ಉಳಿದವರೆಲ್ಲರೂ ಹೆಂಗಪ್ಪ ಏರಿಯಾದಲ್ಲೇ ಅವರು ಡಾಮಿನೆಂಟ್ ಅದಾರ, ಇಲ್ಲಂತಲ್ಲ. ಅದೇ ಕಾಲಕ್ಕೆ DKC ಅವರು ನಮ್ಮ ಬೆಂಗಳೂರು ಸುತ್ತಮುತ್ತ ಕನಕಪುರ ಅಲ್ಲೇ ಇಲ್ಲೇ ಸ್ವಲ್ಪ ಡಾಮಿನೆಂಟ್ ಇದ್ದಾರೆ. ಆದರೆ ಉತ್ತರ ಕರ್ನಾಟಕ ಬಂದಾಗ ಅವ್ರು ವೀಕ್ ಆಗ್ತಾ ಹೋಗ್ತಾರೆ.